ಹಾಯ್, ನಾನು ನಿಮ್ಮ ಯಶವಂತ್ ಫ್ರಮ್ ಟೆಕ್ಕಂದ್ರೆ ಯಶು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ OnePlus Bullets Wirefone Z ಅನ್ನೋ ಬ್ಲೂಟೂತ್ ವೈರ್ಲೆಸ್ ಇಯರ್ಫೋನ್ನ ಅನ್ಬಾಕ್ಸ್ ಮತ್ತೆ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇವಾಗ ಪ್ಯಾಕ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ ಇದನ್ನು. ಮತ್ತೆ ಇವಾಗ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ OnePlus Bullets ವೈರ್ಲೆಸ್ Z ಇಯರ್ಫೋನ್. ನೋಡ್ತಾ ಇದ್ದೀರಾ, ಔಟ್ಲುಕ್ ಅಂತೂ ತುಂಬ ಸಕ್ಕತ್ತಾಗಿ ಕೊಟ್ಟಿದ್ದಾನೆ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗೆ ಏನು ಕೊಟ್ಟಿದ್ದಾರೆ ನೋಡಿ. ಓಪನ್ ಮಾಡ್ತಾ ಇದ್ದ ರೀತಿ ಇಲ್ಲಿ ತೋರಿಸಿದ್ದೇನೆ, ಒಂದು ಲೆಫ್ಟ್ ಬಂದು ರೈಟ್ ಬಂದು ಅಂತ. ಇದರಲ್ಲಿ ಇದನ್ನು ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ. ಇದರಲ್ಲಿ ಫಸ್ಟ್ ಏನಿದೆ ಕೊಟ್ಟಿದ್ದಾನೆ. ಇದರೊಳಗೆ ನಿಮಗೆ ಯೂಸರ್ ಗೈಡು ಮತ್ತು ಆಕ್ಸೆಸರೀಸ್ ಅಂತ ಕೊಟ್ಟಿದ್ದಾರೆ. ಇದರೊಳಗೆ ಒಂದು ಬಾಕ್ಸ್ ಇದೆ, ನೋಡ್ತಾ ಇದ್ದೀರಾ. ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಬಾಕ್ಸ್ ಇದೆ ನಿಮಗೆ ಇಲ್ಲಿ, ಮತ್ತು ಇಲ್ಲಿ ಓಪನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಇಲ್ಲಿ ಒಂದು 3 ಕೊಟ್ಟಿದ್ದಾರೆ, 3 ಶೀಟ್ಸ್ ಇದ್ದಾವೆ. ಇದರಲ್ಲಿ ಒಂದು ಯೂಸರ್ ಗೈಡ್ ಮ್ಯಾನ್ಯಲ್ ಇದೆ, ಯೂಸರ್ ಮ್ಯಾನ್ಯಲ್ ಇದೆ. ಇದರಲ್ಲಿ ಎಲ್ಲ ಓದ್ಕೊಳ್ಳಿ ನೀವೇ, ಅದು ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನಾನು ಬಿಡೋದಿಲ್ಲ. ರೆಡ್ ಕೇಬಲ್ ಪ್ಲಗ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಮತ್ತು ವಾರಂಟಿ ಕಾರ್ಡ್ ಅನಿಸುತ್ತೆ ಫ್ರೆಂಡ್ಸ್, ಇದು ವಾರಂಟಿ ಕಾರ್ಡ್ ಇದೆ, ನೋಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇದರೊಳಗೆ ಇನ್ನೊಂದು ಏನಿದೆ ಅಂತಂದರೆ ಆಕ್ಸೆಸರೀಸ್ ಬಂದರೆ ಇದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ನೋಡಿ. ಚಾರ್ಜಿಂಗ್ ಕೇಬಲ್ ಇದೆ, ಮತ್ತು ಬಡ್ಸ್ ಕೂಡ ಕೊಟ್ಟಿದ್ದಾರೆ. 2 ಪೇರ್ 4 ಇದೆ ಇಲ್ಲಿ, ನೋಡ್ತಿದ್ದೀರಾ. ನೋಡ್ತಿದ್ರೆ ನಿಮ್ಗೆ ಯಾವ ರೀತಿ ಇದೆ, ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ. ಇದರಲ್ಲಿ ನಿಮಗೆ ನೋಡಿ ನೆಕ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ, ಬೆಲ್ಟಿಂದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ನಿಮಗೆ ಚಾರ್ಜ್ ಆಗುತ್ತೆ ಚಾರ್ಜ್ ಹಾಕಿದರೆ. ಮತ್ತು ಇಲ್ಲಿ ತೋರಿಸ್ತಾ ಇದೆ ನಿಮಗೆ, ಇಲ್ಲಿ ಒಂದು ಪ್ಲಸ್ಸು ಮೈನಸ್ಸು ಮತ್ತು ಇದೆ. ಅಂದರೆ ಇದನ್ನು ಆನ್ ಮಾಡೋದು ಆಫ್ ಮಾಡೋದು ತುಂಬ ಸುಲಭ. ಯಾವ ರೀತಿ ಅಂದರೆ ಒಂದ್ಸಲ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ನೀವು ಇದನ್ನು ಮ್ಯಾಗ್ನೆಟ್ಸ್ನ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಟರ್ನ್ ಆಫ್ ಆಗುತ್ತೆ ಅದು. ಮತ್ತೆ ಈ ಓಪನ್ ಮಾಡ್ತಿದ್ದಂಗೆ ಒಂದು ವಿತಿನ್ 3 ಸೆಕೆಂಡ್ಸ್ ಒಳಗೆ ಅದರ ಕಡೆ ಮತ್ತೆ ಆನ್ ಆಗುತ್ತೆ ಫ್ರೆಂಡ್ಸ್. ಲೆಫ್ಟ್ ಬಂದು ರೈಟ್ ಬಂದು ಕೊಟ್ಟಿದ್ದಾರೆ, ಆಫ್ ಆನ್ ಟ್ರೈ ಮಾಡಿ. ಇದ್ರದ್ದು ಫೀಚರ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೀಚರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇದು ಚಾರ್ಜಿಂಗ್ ಬಂದುಬಿಟ್ಟು 10 ನಿಮಿಷ ಚಾರ್ಜ್ ಮಾಡಿದರೆ 10 ಗಂಟೆ ತನಕ 10 ಅವರ್ಸ್ ಕಂಪ್ಲೀಟ್ ಪ್ಲೇ ಆಗುತ್ತೆ ಫ್ರೆಂಡ್ಸ್ ಇದು. ಮತ್ತು ಲಾಂಗ್ ಬ್ಯಾಟ್ರಿ ಲೈಫ್ ಇದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮ್ಯಾಗ್ನೆಟ್ ಕಂಟ್ರೋಲ್ ಕೂಡ ನೀವು ನೋಡ್ತಾ ಇದ್ದೀರಾ. ಮ್ಯಾಗ್ನೆಟ್ ಇಲ್ಲಿ ಹಿಂಗೆ ಹಾಕೊಂಡಿದ್ದಾಗ ಬೀಳೋದಿಲ್ಲ ಈಸಿಯಾಗಿ. ಮ್ಯಾಗ್ನೆಟ್ ಕಂಟ್ರೋಲ್ ಕೂಡ ಇದೆ. ಈ ರೀತಿ ಮ್ಯಾಗ್ನೆಟ್ ನೀವು ಕನೆಕ್ಟ್ ಮಾಡೋದ್ರಿಂದ ಸಾಂಗು ನಿಮ್ಗೆ ಬರ್ತಾ ಇದ್ದರೆ ಕನೆಕ್ಟ್ ಮಾಡ್ತಾ ಇದ್ದರೆ ನೀವು ಮಿಸ್ ಆಗಿ ಸಾಂಗ್ ಇವಾಗ ಹಿಂಗೆ ಸಾಂಗ್ ಕೇಳ್ತಾ ಇರ್ತೀರಾ, ಮತ್ತು ಆಫ್ ಮಾಡೋದನ್ನ ಮರ್ತಿರ್ತೀರಾ, ಹಿಂಗೆ ಬಿಟ್ಟಿರ್ತೀರಾ. ಆವಾಗ ಅದು ನೀವು ಮ್ಯಾಗ್ನೆಟ್ ಕನೆಕ್ಟ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಮತ್ತು ನಿಮ್ಮ ಬ್ಯಾಟ್ರಿನ ಸೇವ್ ಮಾಡುತ್ತೆ. ಮತ್ತೆ ನೀವು ಮತ್ತೆ ಆನ್ ಮಾಡಬೇಕಂದ್ರೆ ಮತ್ತೆ ಸೆಟ್ಟಿಂಗ್ ಇದನ್ನ ಆನ್ ಮಾಡಬೇಕಂತ ಏನಿಲ್ಲ. ಇದು ಓಪನ್ ಮಾಡ್ತಿದ್ದಂಗೆ ಮತ್ತೆ ನೀವು ಕಿವಿಗೆ ಇಟ್ಕೊಂಡ್ರೆ ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ಮತ್ತು ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಆಗಿದೆ. ನಿಮಗೆ ಯಾವುದೇ ರೀತಿ ನೀರು ಹಾಕಿದ್ರು ಕೂಡ ಇದು ಏನಾಗೋದಿಲ್ಲ. ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 10 ಅವರ್ಸ್ ತನಕ ಪ್ಲೇ ಮಾಡ್ಬೋದು. ಇದು ತುಂಬ ಸ್ಪೆಷಲ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇದು ಕಾಸ್ಟ್ ಬಂದುಬಿಟ್ಟು 1999 ಅಂದರೆ 1999 ರೂಪಾಯಿಗೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ. ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ.
ನೋಡಿ ತುಂಬ ಚೆನ್ನಾಗಿದೆ. ನಾನು ಹೇಳಿದೆ ನಿಮಗೆ ಮ್ಯಾಗ್ನೆಟ್ಸ್ನ ಜಾಯಿಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಾಂಗ್ ಆಫ್ ಆಗುತ್ತೆ, ಮತ್ತೆ ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಿಮಗೆ ಇನ್ನು ಓಪನ್ ಮಾಡ್ತಾ ಇದ್ದಂಗೆ ನೋಡಿ ಲೈಟ್ ಬರ್ತಾ ಇದೆ ನೋಡ್ತಿದ್ದೀರಾ. ಮತ್ತೆ ಜಾಯಿಂಟ್ ಮಾಡ್ತಾ ಇದ್ದೀನಿ, ಜಾಯಿಂಟ್ ಮಾಡಿದ ತಕ್ಷಣ ರೆಡ್ ಲೈಟ್ ಬಂತು ನೋಡಿ ಇಲ್ಲಿ, ಅದು ಆಫ್ ಆಗಿದೆ ಅಂತ. ವಿತಿನ್ 1 ಸೆಕೆಂಡ್ 2 ಸೆಕೆಂಡ್ಸ್ ಒಳಗೆ ಅದೇ ಆಗುತ್ತೆ ನೋಡಿ. ರೀತಿ ಓಪನ್ ಮಾಡ್ತಾ ಇದ್ದೀನಿ ನಿಮಗೆ, ಓಪನ್ ಮಾಡ್ತಾ ಇದ್ದಂಗೆ ನೋಡಿ ಲೈಟ್ ಬರ್ತಾ ಇದೆ ಆನ್ ಆಗಿದೆ ಅಂತ. ಮತ್ತೆ ಜಾಯಿಂಟ್ ಮಾಡ್ತಾ ಇದ್ದೀನಿ, ಮ್ಯಾಗ್ನೆಟ್ಸ್ನ ಆಫ್ ಆಗ್ತಾ ಇದೆ ನೋಡಿ. ಸ್ಪೆಷಲ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಸೌಂಡ್ ಕ್ವಾಲಿಟಿ ಮಿತ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಕಿವಿ ಸಖತ್ತಾಗಿ ಬರುತ್ತೆ ಸೌಂಡ್ಸು, ತುಂಬ ಚೆನ್ನಾಗಿದೆ. ಬನ್ನಿ ಲಾಸ್ಟ್ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿದ್ದಾರೆ ನೋಡೋಣ. ಫಸ್ಟ್ ಕಮೆಂಟ್ ಮಾಡಿದ್ದು ಗೌತು ಅವರು, ಸೆಕೆಂಡ್ ಕಮೆಂಟ್ ಮಾಡಿದ್ದು ದರ್ಶನ್ ಅವರು, ಥರ್ಡ್ ಕಮೆಂಟ್ ಮಾಡಿದ್ದು ಗಣೇಶ್ KP ಅವರು. 3 ಜನಕ್ಕೂ ತುಂಬ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಫೋಟೋಸ್ ಮತ್ತು ನೀವು ನಮ್ಮ ಚಾನಲ್ ವಿಡಿಯೋದಲ್ಲಿ ಬರಬೇಕಂದ್ರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀವಿ. ಕನ್ನಡ ಚಾನಲ್ಗಳು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.